ಇಡೀ ಜಗತ್ತಲ್ಲಿರೋ ಎಲ್ಲ ಕಂಟ್ರೀಸ್ ಕೂಡ ಕಟಾರ್ ಈಸ್ ಒನ್ ಆಫ್ ದ ಪೂರೆಸ್ಟ್ ಕಂಟ್ರಿ. ನಾರ್ಮಲ್ ಪರ್ಸನ್ ಸರ್ವೈವ್ ಆಗೋಕ್ಕೂ ಬೇಕಾಗಿರೋ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಅಗ್ರಿಕಲ್ಚರ್ ಆಗಲಿ ಇದು ಯಾವುದು ಕೂಡ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಅದೇ ಕಂಟ್ರಿ ಜಸ್ಟ್ 60 ವರ್ಷದಲ್ಲಿ ಇಡೀ ಜಗತ್ತಲ್ಲಿರೋ ಮೇಜರ್ ಎನರ್ಜಿ ಮಾರ್ಕೆಟ್ಸ್ನ ಕಂಟ್ರೋಲ್ ಮಾಡುತ್ತೆ. ಅದಲ್ಲದೆ ಬಿಗ್ಗೆಸ್ಟ್ ಏರ್ಲೈನ್ಸ್ನ ಹೋಲ್ಡ್ ಮಾಡುತ್ತೆ. ಅಂಡ್ ಫಿಫಾ ವರ್ಲ್ಡ್ ಕಪ್ನ ಕೂಡ ಅಲ್ಲಿ ಹೋಸ್ಟ್ ಮಾಡೋ ಲೆವೆಲ್ಗೆ ಬೆಳೆದಿದೆ ಅಂತಂದರೆ ಹೇಗೆ? ಸೊ ಹಿಂದಿನ ಕಾಲದಲ್ಲಿ ಆ ದೇಶದ್ದು ಹೆಚ್ಚು ಕಮ್ಮಿ 90% ಜನ ಆ ಒಂದು ಸಮುದ್ರ ದಡದಲ್ಲಿದ್ದಂಥ ಫಿಶಿಂಗ್ ವಿಲೇಜಸ್ ಅಲ್ಲೇ ಇರ್ತಿದ್ದು. ಅವ್ರ ಮೇನ್ ಇನ್ಕಮ್ ಏನು ಅಂತ ಅಂದರೆ ಒಂದು ಮೀನು ಹಿಡಿಯೋದು, ಇನ್ನೊಂದು ಸಮುದ್ರದಲ್ಲಿ ಮುತ್ತುಡ್ಕೋದು. ಇವಾಗೆಲ್ಲ ನಾವು ಸಮುದ್ರದಲ್ಲಿ ಇಳಿಬೇಕು ಅಂತಂದರೆ ನಮಗೆ ಈ ಸೂಟು, ಗಾಗಲ್ಸು ಅಂತ ತುಂಬ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇದೆ. ಬಟ್ ಆಗಿನ ಟೈಮಲ್ಲಿ ಆ ಮುತ್ತನ್ನ ಹುಡ್ಕೋದಕ್ಕೆ ಅವ್ರು ಇಳಿತಾ ಇದ್ದಿದ್ದ ರೀತಿ ತುಂಬ ಡೇಂಜರ್. ಸೊ ಆ ಜನ ಅವ್ರ ಮೂಗೊಳಗಡೆ ನೀರು ಹೋಗ್ಬಾರ್ದು ಅಂತ ಮೂಗಿಗೆ ಒಂದು ಕ್ಲಿಪ್ನ ಹಾಕ್ಕೊಂಡು ಸಮುದ್ರದ ಆಳಕ್ಕೆ ಬೇಗ ರೀಚ್ ಆಗಬೇಕು ಅನ್ನೋ ರೀಸನ್ಗೆ ಒಂದು ದೊಡ್ಡ ಕಲೆಗೆ ದಾರಾನ ಕಟ್ಟಿ ಆ ದಾರಾನ ಅವರು ಕೂಡ ಕಟ್ಕೊಂಡು ಸಮುದ್ರದೊಳಗಡೆ ಹಾರ್ತಿದ್ರು. ಪ್ರತಿ ಟೈಮ್ ಹಾರಿದಾಗಲೂ ಮಿನಿಮಮ್ ಅಂದ್ರೆ ಒಂದು 3-4 ನಿಮಿಷ ಆ ಸಮುದ್ರದೊಳಗಡೆನೆ ಮುತ್ತನ್ನ ಹುಡುಕಾಡ್ತಿದ್ರು. ಸೊ ಹೀಗೆ ಸ್ವಲ್ಪ ವರ್ಷಗಳಾದ್ಮೇಲೆ ಈ ಜಪಾನು, ಚೈನಾ, ಇನ್ನೂ ಒಂದು ಸ್ವಲ್ಪ ದೇಶಗಳಲ್ಲಿ ಈ ಪರ್ಲ್ ಫಾರ್ಮಿಂಗ್ ಅನ್ನೋ ಒಂದು ಕಲ್ಚರ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಪರ್ಲ್ಸ್ ನ ಡೆವಲಪ್ ಮಾಡ್ತಾರೆ. ಮೋಸ್ಟ್ಲಿ ತುಂಬಾ ಜನ ಇದನ್ನ ಕೇಳಿರ್ತೀರಾ. ಸೊ ಈ ಕಲ್ಚರ್ ಬಂದ ಮೇಲೆ ಆ ಸಮುದ್ರದಲ್ಲಿ ಸಿಕ್ತಿದಂತ ಮುತ್ತುಗಳಿಗೆ ಡಿಮ್ಯಾಂಡ್ ಸಿಕ್ಕಾಬಟ್ಟೆ ಕಮ್ಮಿ ಆಗೋಗುತ್ತೆ. ಸೊ ಇದಾಗಿ ವರ್ಲ್ಡ್ ವಾರ್ 1 ಎಲ್ಲ ಆಗಿ ತುಂಬಾ ವರ್ಷಗಳ ಆದ್ಮೇಲೆ 1939 ಅಲ್ಲಿ ಕಟಾರ್ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಆಯಿಲ್ ಇದೆ ಅಂತ ಕಂಡು ಹಿಡಿತಾರೆ. ಬಟ್ ಇಲ್ಲಿ ಗೇಮ್ ಚೇಂಜರ್ ಏನು ಅಂತ ಅಂದ್ರೆ ಅಲ್ಲಿ ಜಸ್ಟ್ ಆಯಿಲ್ ಮಾತ್ರ ಅಲ್ಲ, ಅಂಡರ್ಗ್ರೌಂಡ್ ಅಲ್ಲಿ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯಾಚುರಲ್ ಗ್ಯಾಸ್ ಫೀಲ್ಡ್ ಇದೆ ಅಂತಾನೂ ಗೊತ್ತಾಗುತ್ತೆ. ಸೊ ಈ ಪಾಯಿಂಟ್ ಇಂದ ಆ ಒಂದು ಕಂಟ್ರಿ ಇದು ಫುಲ್ ಹಿಸ್ಟ್ರಿನೇ ಚೇಂಜ್. ಎಲ್ಲಾ ಮೇಜರ್ ಕಂಟ್ರೀಸ್ಗೂ ಈ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಈಗ ಕರೆಂಟ್ಲಿ ಈ ಜಗತ್ತಲ್ಲಿರೋ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಅಂಡ್ ರಿಚೆಸ್ಟ್ ಕಂಟ್ರಿಗಳಲ್ಲಿ ಈ ಕಟಾರ್ ಕೂಡ ಒಂದು.